ಯಲಬುರ್ಗಾ ಪಟ್ಟಣದ ನೂತನ ತಾಲೂಕು ನ್ಯಾಯಾಲಯದ ಉದ್ಘಾಟನಾ ಕುರಿತು ಪತ್ರಿಕಾಗೋಷ್ಠಿ ದಿನಾಂಕ 4/4/2026 ನಡೆಯುವ ಯಲಬುರ್ಗಾ ಪಟ್ಟಣದ ನೂತನ ನ್ಯಾಯಾಲಯದ ಉದ್ಘಾಟನಾ ಕಾರ್ಯಕ್ರಮದ ಕುರಿತು ಹಿರಿಯ ನ್ಯಾಯಾಧೀಶರಾದಂತಹ ಶ್ರೀ ರಂಗಸ್ವಾಮಿ ಜಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಗುವುದು ಮತ್ತು ಜಿಲ್ಲಾ ಹಿರಿಯ ನ್ಯಾಯಾಧೀಶರು ಆಗಮಿಸುತ್ತಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮಾತನಾಡಿದ್ದಾರೆ. ನಂತರ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಭಾಗಿಯಾಗಿದ್ದರು. ನೂತನ ನ್ಯಾಯಾಲಯದ ಕಟ್ಟಡದ ಪ್ರಯುಕ್ತವಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಜೊತೆಗೆ ಇನ್ನೊಂದು ರಾಷ್ಟ್ರೀಯ ಒಂದು ಕಾರ್ಯಕ್ರಮವಾಗಿದೆ. ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಏನಂದ್ರೆ ಇದೇ ನಿನ್ನೆಯಿಂದ ಆರಂಭವಾಗಿದೆ. ರಾಷ್ಟ್ರೀಯ ಜನಗಣತಿ ಆರಂಭವಾಗಿದೆ. ಈ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ರಾಷ್ಟ್ರೀಯ ಜನಗಣತಿಯನ್ನು ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರ ಒಂದು ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತಾವುಗಳು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಇದೇ 1 ಏಪ್ರಿಲ್ 2026 15 ಏಪ್ರಿಲ್ 2026 ರಾಷ್ಟ್ರೀಯದಲ್ಲಿ 150 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ನಮ್ಮ ಯಲಬುರ್ಗಾ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ನ್ಯಾಯಾಲಯ ಸಂಕೀರ್ಣ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆದಂಥ ಉನ್ನತ ಸಾಹೇಬರಿಂದ ಉದ್ಘಾಟನೆ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋಂಗೆ ಈಗ ನಾವೆಲ್ಲರೂ ವೈಯಕ್ತಿಕವಾಗಿ ಆಮಂತ್ರಣ ಪತ್ರ ಎಲ್ಲರಿಗೂ ಮುಗಿಸ್ಲಿಕ್ಕೆ ಅಸಾಧ್ಯ. ಸೊ ಇದಕ್ಕೆ ನಮ್ಮ ಸಹಾಯ ಬೇಕೇ ಇರುತ್ತೆ. ಪ್ರಿಂಟ್ ಮೀಡಿಯಾ ಆ್ಯಂಡ್ ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದರ ಮುಖಾಂತರ ನೀವೆಲ್ಲರೂ ಎಲ್ಲ ಪತ್ರಿಕೆಯಲ್ಲಿ ಈ ವಿಷಯಗಳನ್ನು ಸಹಿತವಾಗಿ ಅದಕ್ಕೆ ಎಲ್ಲರಿಗೂ ಈ ಆಮಂತ್ರಣ ಪತ್ರ ಕೊಟ್ಟಿದೆ. ಸೊ ಇದ್ರ ಪ್ರಕಾರ 4 ಜನ ಹೈಕೋರ್ಟ್ ಜಡ್ಜಸ್ಸು ಬರ್ತಾ ಇದ್ದಾರಂತೆ ಮುಂಚೆ ಇತ್ತು. ಈಗ ಅದರಲ್ಲಿ 2 ಜನ ಕನ್ಫರ್ಮ್ ಆಗಿದೆ. ಇನ್ನಿಬ್ರದ್ದು ಮೋಸ್ಟ್ಲಿ ಬಹುಶಃ ಸಾಯಂಕಾಲ ಗೊತ್ತಾಗುತ್ತೆ. ಅದೇ ಥರ ಮಿನಿಸ್ಟರ್ಸ್ ಆದಂಥ ಎಚ್ ಕೆ ಪಾಟೀಲ್ ಅವರು, ಲಾ ಮಿನಿಸ್ಟರ್ಸು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೆಂಗಳೂರು, ಆಮೇಲೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಬೇರೆ ಬೇರೆ ಕಾರಣದಿಂದ, ಆಮೇಲೆ ಜಾರಕಿಹೊಳಿ ಸಾಹೇಬ್ರದ್ದು ನಗಡಿ ಸಾಹೇಬ್ರದ್ದು ಆರೋಗ್ಯ ಏರ್ಪೇರಾಗಿದ್ದಾರೆ. ಅವರು ಬರೋ ಸಾಧ್ಯತೆ ಕಮ್ಮಿ ಇದೆ. ಅದೇನಿದ್ರು ಮೋಸ್ಟ್ಲಿ ಬಹುಶಃ ನಮ್ಗೆ ನಾಳೆನೇ ಕನ್ಫರ್ಮ್ ಆಗುತ್ತೆ. ಏನಿದೆ ಪ್ರೋಟೋಕಾಲ್ ಪ್ರಕಾರ. ಸೊ ಎಲ್ಲರದ್ದು ಏನಿದೆ ಎಲ್ಲರದ್ದು ಹಾಕಿಸಿ ನಮ್ಮ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಕೂಡ 4ನೇ ತಾರೀಕು ಇದೇ ತಿಂಗಳ 4ನೇ ತಾರೀಕು ಶನಿವಾರ ನಡೀತಕ್ಕಂಥ ಹೊಸ ನೂತನ ಕಟ್ಟಡದ ಕೋರ್ಟ್ ಬಿಲ್ಡಿಂಗ್ನ ಇನಾಗ್ರೇಷನ್ಗೆ ನಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮಚ್ ಅವೈಟೆಡ್ ಬಿಲ್ಡಿಂಗ್ 2 or 3 times we scheduled to inaugurate the building, but for one reason or another ಅದು ಪೋಸ್ಟ್ಪೋನ್ ಆಯಿತು. ಸೊ ಅಲ್ಟಿಮೇಟ್ಲಿ ಈಗ 4/4/2026 ಶನಿವಾರಕ್ಕೆ ಆ ಡೇಟ್ ಫಿಕ್ಸ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳು ಕೂಡ ನಡೀತಾ ಇರ್ತದೆ. ಕ್ರಿಮಿನಲ್ ಡೇ ಇದ್ದಾಗ ತುಂಬಾ ಹ್ಯೂಜ್ ಗ್ಯಾದರಿಂಗ್ ಇರ್ತದೆ. ವಿಟ್ನೆಸ್ಗಳು ಬರ್ತಾರೆ, ಅಕ್ಯೂಸ್ಗಳು ಕೇಸ್ಗಳು ಬಹಳ ಜನ ಇರ್ತಾರೆ. ಅವರಿಗೆ ಮಾಹಿತಿ ಕೆಲಸ ಗೊತ್ತಾಗೋದಿಲ್ಲ. ಕೋರ್ಟ್ ಬಿಲ್ಡಿಂಗ್ ಇನಾಗ್ರೇಷನ್, ಕೋರ್ಟ್ ಕಡೆ ಹೊಸ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಅಂತ ಹೇಳಿ ತಾವು ಬಂದು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಫುಟೇಜ್ ಕವರ್ ಮಾಡಿ ಸ್ವಲ್ಪ ಮಾಧ್ಯಮಗಳಲ್ಲಿ ಅದನ್ನ ತೋರಿಸಿದ್ರೆ ಜನರ ಗಮನಕ್ಕೆ ಬರ್ತದೆ. ಈ ಥರ ಒಂದು ಕೋರ್ಟ್ ಬಿಲ್ಡಿಂಗ್ ಹೊಸದಾಗಿ ಆಗಿದೆ, ಅದು ಜಾಗ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಸ್ವಲ್ಪ ಇನ್ಕನ್ವೀನಿಯನ್ಸಿ ಆಗೋದನ್ನ ತಪ್ಪಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಮಾಹಿತಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ತಾವು ಕೂಡ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತೇಳಿ ತಮ್ಮನ್ನು ಕೂಡ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.